ನಮಸ್ಕಾರ ವೀಕ್ಷಕರೇ, ಇದು ಸಮಗ್ರ ಶಿಕ್ಷಣ ಕರ್ನಾಟಕ SSK ವತಿಯಿಂದ 2024-25ನೇ ಸಾಲಿನಲ್ಲಿ ಪುಷ್ಟಿ ಕಾರ್ಯಕ್ರಮದಡಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂದರೆ SDMC ಶಾಲೆಗಳಿಗೆ ಪ್ರಶಸ್ತಿ ನೀಡುವ ಬಗ್ಗೆ ಇದು ಅತ್ಯುತ್ತಮವಾಗಿ ಯಾರು SDMC ಕಾರ್ಯನಿರ್ವಹಿಸಿದೆಯೋ ಅದಕ್ಕೆ ಇಲ್ಲಿ 1 ಲಕ್ಷ ರೂಪಾಯಿ ಬಹುಮಾನವನ್ನು ಇಲ್ಲಿ ಕೊಡ್ತಾರೆ. ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳನ್ನು ಮತ್ತು SDMCಗಳನ್ನು ಪ್ರೋತ್ಸಾಹಿಸಲು ಬ್ಲಾಕ್ ಮಟ್ಟದಲ್ಲಿ ಅತ್ಯುತ್ತಮ SDMC ಹೊಂದಿರುವ ಶಾಲೆಗೆ ಪ್ರಶಸ್ತಿ ನೀಡುವುದು, ಸರ್ಕಾರಿ ಶಾಲೆಗಳ ಗುಣಮಟ್ಟ ಶಿಕ್ಷಣ ಅಭಿವೃದ್ಧಿ ಸಂಬಂಧ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ SDMC ಸಮಿತಿಗಳನ್ನು ಗುರುತಿಸುವುದು, ಸಮಿತಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವುದು, SDMC ಸದಸ್ಯರಿಗೆ ಉತ್ತಮ ಶಾಲೆ ಹೇಗಿರುತ್ತದೆ ಎಂಬುದರ ಅರಿವು ಮೂಡಿಸುವುದು, ಸದಸ್ಯರ ಸಾಮರ್ಥ್ಯ ನಿರ್ಮಾಣ ಮಾಡುವುದು, ಶಾಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಲು ಪ್ರೋತ್ಸಾಹಿಸುವುದು, ವಿವಿಧ ಶಾಲೆಗಳ SDMCಗಳ ನಡುವೆ ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುವುದು, ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಶಾಲೆಗಳಿಗೆ ಪ್ರಶಸ್ತಿ ನೀಡುವ ಉದ್ದೇಶವಾಗಿರುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಸ್ವಾಮ್ಯದ ಶಾಲೆಗಳು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಮೀಕ್ಷೆಗೆ ಪಾಲ್ಗೊಳ್ಳುವ ಮೂಲಕ ಪ್ರಶಸ್ತಿ ಪಡೆಯಲು ಪ್ರೋತ್ಸಾಹಿಸುವುದು. ಮೊದಲನೇ ಹಂತ ಶಾಲೆ ದಿನಾಂಕ 6/1/2025ರಿಂದ 13/1/2025ರವರೆಗೆ ರಾಜ್ಯದಲ್ಲಿ ನಿಯಮಾನುಸಾರ SDMC ರಚನೆಯಾಗಿರುವ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಮೀಕ್ಷೆಗೆ ಪಾಲ್ಗೊಳ್ಳುವುದು. ದಿನಾಂಕ 13/1/2025ರ ಮಧ್ಯರಾತ್ರಿಯವರೆಗೆ ಮಾತ್ರ ಇಂದೀಕರಿಸಿ ಫ್ರೀಸ್ ಮಾಡಲು ಅವಕಾಶವಿರುತ್ತದೆ. ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಮೀಕ್ಷೆಗೆ ಪಾಲ್ಗೊಳ್ಳುವ ಶಾಲೆಗಳಿಗೆ ಆಯ್ಕಾ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. ಅಂದರೆ ಆನ್ಲೈನ್ನಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡಬೇಕು. ಪ್ರಚಲಿತ ಸಾಲಿನಲ್ಲಿ ಹೊಸ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆಯಾಗಿದ್ದರೂ ಸಹ ಸಮೀಕ್ಷೆಯಲ್ಲಿ 2023-24ನೇ ಸಾಲಿನ ಮಾಹಿತಿಯನ್ನೇ ಭರ್ತಿ ಮಾಡುವುದು ಮತ್ತು ಅಧ್ಯಕ್ಷರ ವಿವರಗಳನ್ನು 24-25ನೇ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಬಗ್ಗೆ ಭರ್ತಿ ಮಾಡುವುದು. ಸಮೀಕ್ಷೆಯಲ್ಲಿ ತುಂಬಿದ ಎಲ್ಲ ಮಾಹಿತಿಗಳಿಗೆ ಅಂಕಗಳು ಹೊಂದಿರುತ್ತದೆ. ಆದ್ದರಿಂದ ನಿಖರವಾಗಿ ಮತ್ತು ಎಚ್ಚರಿಕೆಯಿಂದ ಭರ್ತಿ ಮಾಡುವುದು. CRC, ಬ್ಲಾಕ್ ಮತ್ತು ಜಿಲ್ಲಾ ತಂಡಗಳು ಶಾಲೆಗೆ ಭೇಟಿ ನೀಡುವ ಮೂಲಕ ಪರಿಶೀಲಿಸಿ ಅದನ್ನು ಮೌಲ್ಯೀಕರಿಸಲಾಗುತ್ತದೆ. ಎರಡನೇ ಹಂತ ದಿನಾಂಕ 6/1/2025ರಿಂದ 15/1/2025ರವರೆಗೆ ಕ್ಲಸ್ಟರ್ ಹಂತದಲ್ಲಿ CRP, ECO ಹಾಗೂ BRP ಒಳಗೊಂಡಿರುವ 3 ಸದಸ್ಯರ ಸಮಿತಿಯನ್ನು ರಚಿಸುವುದು ಹಾಗೂ ಶಾಲಾ ಹಂತದಿಂದ ವಿದ್ಯಾವಾಹಿನಿ ಪೋರ್ಟಲ್ ಮೂಲಕ ಸಮೀಕ್ಷೆಗೆ ನೋಂದಣಿಗೊಂಡ ಶಾಲೆಗಳನ್ನು ನೈಜತೆಯ ಆಧಾರದ ಮೇರೆಗೆ ವಿದ್ಯಾವಾಹಿನಿಯಲ್ಲಿ CRPಯ ಲಾಗಿನ್ ID ಬಳಸಿಕೊಂಡು CRP, ECO ಹಾಗೂ BRPರವರು ತಮ್ಮ ಅಭಿಪ್ರಾಯವನ್ನು ಕಡ್ಡಾಯವಾಗಿ ನೋಂದಣಿಗೊಂಡ ಶಾಲೆಗಳಿಗೆ ಸಂಬಂಧಿಸಿದ ಎಲ್ಲ ವಿಭಾಗಗಳನ್ನು ಪರಿಶೀಲಿಸಿ ದಾಖಲಿಸುವುದು ಹಾಗೂ ಮುಂದಿನ ಹಂತಕ್ಕೆ ಸಲ್ಲಿಸುವುದು. ಸದರಿ ತಂಡವು ತಮ್ಮ ವ್ಯಾಪ್ತಿಗೆ ಬರುವ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು ಪಾಲ್ಗೊಳ್ಳುವಂತೆ ಕ್ರಮ ವಹಿಸುವುದು. ಈಗ ಮೂರನೇ ಹಂತ ತಾಲೂಕು ಹಂತ. ಇದು ತಾಲೂಕಿನ ಎಲ್ಲ ಕ್ಲಸ್ಟರ್ ತಂಡಗಳಿಂದ ಮೌಲ್ಯೀಕರಿಸಿದ ಶಾಲಾ ಮಾಹಿತಿಯನ್ನು ಆಧರಿಸಿ ತಂತ್ರಾಂಶದ ಮೂಲಕ ಮೊದಲ ಹೆಚ್ಚು ಅಂಕಗಳನ್ನು ಪಡೆದಿರುವ 9 ಉತ್ತಮ SDMC ಹೊಂದಿರುವ ಶಾಲೆಗಳನ್ನು ಆಯ್ಕೆ ಮಾಡಲಾಗುವುದು. 3 ಪ್ರಾಥಮಿಕ ಶಾಲೆಗಳು, 3 ಹಿರಿಯ ಪ್ರಾಥಮಿಕ ಶಾಲೆಗಳು, 3 ಪ್ರೌಢಶಾಲೆಗಳು. ಆಯ್ಕೆಯಾದ ಶಾಲೆಗಳ ಪಟ್ಟಿಯು BEO ಮತ್ತು BRC ಅವರ ವಿದ್ಯಾವಾಹಿನಿ ಲಾಗಿನ್ IDಗಳಲ್ಲಿ ಲಭ್ಯವಿರುತ್ತದೆ. ದಿನಾಂಕ 17/1/2025ರಿಂದ 27/1/2025ರವರೆಗೆ ತಾಲೂಕು ಹಂತದಲ್ಲಿ BEO, ಡಯಟ್ ಉಪನ್ಯಾಸಕರು, ಮಧ್ಯಾಹ್ನ ಉಪಹಾರದ ಸಹಾಯಕ ನಿರ್ದೇಶಕರು ಒಳಗೊಂಡ ಒಂದು ತಂಡ ಹಾಗೂ BRC, ಡಯಟ್ನ ಹಿರಿಯ ಉಪನ್ಯಾಸಕರು ಹಾಗೂ ಪ್ರೌಢಶಾಲಾ ವಿಭಾಗದ ECO ಒಳಗೊಂಡ ಮತ್ತೊಂದು ತಂಡ ರಚಿಸಿ ಪ್ರತ್ಯೇಕವಾಗಿ ಶಾಲೆಗಳಿಗೆ ಭೇಟಿ ನೀಡಿ ನೈಜತೆಯ ಆಧಾರದ ಮೇರೆಗೆ ವಿದ್ಯಾವಾಹಿನಿಯಲ್ಲಿ BEO ಮತ್ತು BRCಯ ಲಾಗಿನ್ ID ಬಳಸಿಕೊಂಡು ತಮ್ಮ ಅಭಿಪ್ರಾಯವನ್ನು ಸಂಬಂಧಿಸಿದ ಎಲ್ಲ ವಿಭಾಗಗಳನ್ನು ಪರಿಶೀಲಿಸಿ ದಾಖಲಿಸುವುದು ಹಾಗೂ
ಮುಂದಿನ ಹಂತಕ್ಕೆ ಸಲ್ಲಿಸುವುದು. BOBRC ತಮ್ಮ ವ್ಯಾಪ್ತಿಗೆ ಬರುವ ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು ಪಾಲ್ಗೊಳ್ಳುವಂತೆ ಕ್ರಮವಹಿಸುವುದು. 4ನೇ ಹಂತ ಜಿಲ್ಲಾ ಹಂತ. ಜಿಲ್ಲೆಯ ಎಲ್ಲ ತಾಲೂಕಿನ ತಂಡಗಳಿಂದ ಮೌಲ್ಯೀಕರಿಸಿದ ಶಾಲಾ ಮಾಹಿತಿಯನ್ನು ಆಧರಿಸಿ ತಂತ್ರಾಂಶ ಮೂಲಕ ಪ್ರತಿ ತಾಲೂಕಿನಿಂದ ಮೊದಲ 3 ಹೆಚ್ಚು ಅಂಕಗಳನ್ನು ಪಡೆದಿರುವ 1 ಪ್ರಾಥಮಿಕ ಶಾಲೆ, 1 ಹಿರಿಯ ಪ್ರಾಥಮಿಕ ಶಾಲೆ ಮತ್ತು 1 ಪ್ರೌಢಶಾಲೆ ಉತ್ತಮ SDMC ಹೊಂದಿರುವ ಶಾಲೆಯನ್ನು ಆಯ್ಕೆ ಮಾಡಲಾಗುವುದು. ಆಯ್ಕೆಯಾದ ಶಾಲೆಗಳ ಪಟ್ಟಿಯು ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ರವರ ವಿದ್ಯಾವಾಹಿನಿ ಲಾಗಿನ್ ಐಡಿಗಳಲ್ಲಿ ಲಭ್ಯವಿರುತ್ತದೆ. ದಿನಾಂಕ 31/1/2025ರಿಂದ 28/2/2025ರವರೆಗೆ ಉಪನಿರ್ದೇಶಕರು ಆಡಳಿತ, ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರ ಕಚೇರಿ ಹಾಗೂ ಶಿಕ್ಷಣಾಧಿಕಾರಿಗಳು MDM ಒಳಗೊಂಡ ಒಂದು ತಂಡ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ DYPC ಮತ್ತು ಹಿರಿಯ ಉಪನ್ಯಾಸಕರು ಒಳಗೊಂಡ 3 ಸದಸ್ಯರ ಸಮಿತಿಯನ್ನು ರಚಿಸಿ ಪ್ರತ್ಯೇಕವಾಗಿ ಶಾಲೆಗಳಿಗೆ ಭೇಟಿ ನೀಡಿ ನೈಜತೆ ಆಧಾರದ ಮೇಲೆ ವಿದ್ಯಾವಾಹಿನಿಯಲ್ಲಿ ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿಯ ಲಾಗಿನ್ ಐಡಿ ಬಳಸಿಕೊಂಡು ತಮ್ಮ ಅಭಿಪ್ರಾಯವನ್ನು ಸಂಬಂಧಿಸಿದ ಎಲ್ಲ ವಿಭಾಗಗಳನ್ನು ಪರಿಶೀಲಿಸಿ ದಾಖಲಿಸುವುದು. ಜಿಲ್ಲೆ ತಂಡದಿಂದ ಮೌಲ್ಯೀಕರಿಸಿದ ಶಾಲಾ ಮಾಹಿತಿಯನ್ನು ಆಧರಿಸಿ ತಂತ್ರಾಂಶ ಮೂಲಕ ಪ್ರತಿ ತಾಲೂಕಿನಿಂದ ಮೊದಲ 1 ಹೆಚ್ಚು ಅಂಕಗಳನ್ನು ಪಡೆದಿರುವ ಉತ್ತಮ SDMC ಹೊಂದಿರುವ ಶಾಲೆಯನ್ನು ಆಯ್ಕೆ ಮಾಡಲಾಗುವುದು. ಶಾಲಾ ಆಯ್ಕೆ ಪ್ರಕ್ರಿಯೆಗಳು CRC ತಂಡದಿಂದ ಜಿಲ್ಲಾ ಹಂತದ ತಂಡದವರೆಗೆ ಪ್ರತಿ ಹಂತದಲ್ಲಿ ನೀಡಲಾಗುವ ಹಿಮ್ಮಾಹಿತಿ ಮತ್ತು ನಿಖರತೆಯ ಆಧಾರಿತವಾಗಿರುತ್ತದೆ. ಜಿಲ್ಲಾ ಹಂತದಲ್ಲಿ ಗುರುತಿಸಲ್ಪಟ್ಟ ಪ್ರತಿ ತಾಲೂಕಿನಿಂದ ಆಯ್ಕೆಯಾದ ಅತ್ಯುತ್ತಮ SDMC ಹೊಂದಿರುವ ಒಂದು ಶಾಲೆಗೆ ₹1,00,000ದಂತೆ ಒಟ್ಟು 204 ತಾಲೂಕುಗಳಲ್ಲಿನ ಅತ್ಯುತ್ತಮ SDMC ಹೊಂದಿರುವ 204 ಶಾಲೆಗಳಿಗೆ ಬಹುಮಾನವನ್ನು ಈಗಾಗಲೇ 24-25ನೇ ಸಾಲಿನಲ್ಲಿ PABಯಲ್ಲಿ ಅನುಮೋದಿತ ಅನುದಾನದಿಂದ ನೀಡಲಾಗುವುದು. ಮೇಲಿನ ಎಲ್ಲ ಪ್ರಕ್ರಿಯೆಗಳು ಸಂಪೂರ್ಣ ತಂತ್ರಾಂಶ ಆಧಾರಿತವಾಗಿರುತ್ತದೆ.